ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಬಿಡದಿ ತಟ್ಟೆ ಇಡ್ಲಿ. ತುಂಬ ಈಸಿಯಾಗಿ ಆರಾಮಾಗಿ ಮನೇಲಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿರುತ್ತೆ. ಸಿಕ್ಕಾಪಟ್ಟೆ ಮೃದುವಾದಂಥ ಈ ಬಿಡದಿ ತಟ್ಟೆ ಇಡ್ಲಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಾಗಾದರೆ ಬಿಡದಿ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ನಾನು 1 ಕಪ್ಪಿನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಿನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ದಪ್ಪ ಅವಲಕ್ಕಿ ತೊಗೋಬೇಕು, ತೆಳು ಅವಲಕ್ಕಿ ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ ಇಡ್ಲಿ. ಹಾಗೆ ಮತ್ತೊಂದು ಪಾತ್ರೆಗೆ ಇದು ನೋಡಿ ಊಟದಕ್ಕಿ. ನಾವು ನಾರ್ಮಲ್ ಆಗಿ ತಿಂತೀವಲ್ವ, ಸ್ಟೀಮ್ ಅಥವಾ ರಾ ರೈಸ್ ಯಾವುದಾದ್ರೂ ಇರಲಿ, ಊಟದಕ್ಕಿ ತೊಗೋಬೇಕು. ನಂತರ ನೋಡಿ ಇಲ್ಲಿ ಇಡ್ಲಿ ರೈಸ್ ಅಂತ ಸಿಗುತ್ತಲ್ವ, ಇದು ಮಲ್ಲಿಗೆ ಇಡ್ಲಿ ಅಕ್ಕಿ ಅಂತಲೇ ಸಿಗುತ್ತೆ. ಆ ಅಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಕಪ್ಪಿನಷ್ಟು ಮಲ್ಲಿಗೆ ಇಡ್ಲಿ ಅಕ್ಕಿ ಹಾಗೆ 1 ಕಪ್ಪಿನಷ್ಟು ಊಟದಕ್ಕಿ. ಇದು ನೋಡಿ ಪರ್ಫೆಕ್ಟ್ ಆಗಿರುವಂತಹ ಮೆಜರ್ಮೆಂಟ್ಸು. 2 ಕಪ್ಪು ಮಲ್ಲಿಗೆ ಅಕ್ಕಿ ಹಾಗೆ 1 ಕಪ್ಪಿನಷ್ಟು ಊಟದಕ್ಕಿ ತೊಗೋಬೇಕು. ನೋಡಿ ಇಲ್ಲಿ ಮಲ್ಲಿಗೆ ಅಕ್ಕಿ ಯಾವ ರೀತಿ ದಪ್ಪವಾಗಿದೆ ಅಂತ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಇದಿಷ್ಟು ತೊಗೊಂಡಾದ್ಮೇಲೆ ನೀರು ಹಾಕ್ಕೊಂಡು ಸುಮಾರು 8 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೋಬೇಕು. ಇಲ್ಲಿ ನಾನು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನೋಡಿ ಅಕ್ಕಿ ಹೇಗೆ ಮೃದುವಾಗಿದೆ, ಹಾಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಕೂಡ ತುಂಬ ಸಾಫ್ಟಾಗಿ ನೆಂದಿದೆ. ಇವಾಗ ಇದನ್ನೆಲ್ಲ ರುಬ್ಕೋಬೇಕು. ನೋಡಿ ಇಲ್ಲಿ ನಾನು ಸಪ್ರೇಟಾಗೆ ರುಬ್ಕೋತಾ ಇದ್ದೀನಿ, ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬಾರ್ದು. ಇವಾಗ ಉದ್ದಿನಬೇಳೆ ಮತ್ತು ಅವಲಕ್ಕಿನ 2 ಸೆಟ್ಸಲ್ಲಿ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ತಿಕ್ಕಾಗೆ ರುಬ್ಕೋಬೇಕು, ತುಂಬ ನೀರಾಗೆಲ್ಲ ರುಬ್ಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ತಿಕ್ಕಾಗಿ ರುಬ್ಬಿದ್ದೀನಿ ಅಂತ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ನೀರಾಗಿದ್ದರೆ ಇಡ್ಲಿ ಚೆನ್ನಾಗಿರೋದಿಲ್ಲ. ನೋಡಿ ಇಲ್ಲಿ ನಾವು ಯಾವ ಪಾತ್ರೆಗೆ ಫರ್ಮೆಂಟ್ ಮಾಡೋಕ್ಕೆ ಬಿಡ್ತೀವೋ ಆ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ನಾನು ಇನ್ನೊಂದು ಸೆಟ್ಟಲ್ಲಿ ಉದ್ದಿನಬೇಳೆ ಹಾಗೆ ಅವಲಕ್ಕಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಅಕ್ಕಿನ ರುಬ್ಕೋತಾ ಇದ್ದೀನಿ. ನೋಡಿ ಅಕ್ಕಿ ಕೂಡ ಎಲ್ಲ ಹಾಕೋತಾ ಇದ್ದೀನಿ. ಸುಮಾರು ಇದು ಕೂಡ 2 ಸೆಟ್ಸಲ್ಲಿ ರುಬ್ಕೊಂಡು ಅದೇ ಪಾತ್ರೆಗೆ ಹಾಕೋತೀನಿ. ಇದು ಕೂಡ ತಿಕ್ಕಾಗೆ ರುಬ್ಕೋಬೇಕು. ಸ್ವಲ್ಪ ಏನಾದರೂ ನೀರಾದರೆ ನೆಕ್ಸ್ಟ್ ಸೆಟ್ಟಲ್ಲಿ ನಾವು ತುಂಬ ತಿಕ್ಕಾಗಿ ರುಬ್ಕೊಂಡ್ರೆ ಆವಾಗ ಮ್ಯಾನೇಜ್ ಆಗುತ್ತೆ. ನೋಡಿ ಇವಾಗ ಇದು ಕೂಡ ರುಬ್ಬಿದಾಯಿತು. ಇದು ಸ್ವಲ್ಪ ನೀರಾಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಸೆಟ್ಟಲ್ಲಿ ನಾನು ಇದನ್ನು ತಿಕ್ಕಾಗಿ ರುಬ್ಕೊಂಡು ಎಲ್ಲದನ್ನು ಇದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ಫರ್ಮೆಂಟ್ ಮಾಡೋಕ್ಕೆ ಇಡ್ತೀನಲ್ವ ಅದೇ ಪಾತ್ರೆಗೆ. ನೋಡಿ ಇವಾಗ ಎಲ್ಲ ಹಾಕಿದಾಯಿತು. ಎಷ್ಟು ತಿಕ್ಕಾಗಿದೆ ಬ್ಯಾಟರ್ ಅಂತ. ಇವಾಗ ಎಲ್ಲ ಹಾಕಿದ ನಂತರ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಇಡ್ಲಿ ಚೆನ್ನಾಗಿರಲ್ಲ. ಹಾಗೆ ಚಳಿಗಾಲದಲ್ಲಾದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಟ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ದಪ್ಪ ಭಾರಕ್ಕೆ ಏನಾದರೂ ಇಡಬೇಕು. ಇವಾಗ 8 ಗಂಟೆಗಳ ಕಾಲ ಇದನ್ನು ಫರ್ಮೆಂಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಆಯಿತು. ನೋಡಿ ಎಷ್ಟು ತಿಕ್ಕಾಗಿ ಹಾಗೆ ಸಾಫ್ಟಾಗಿ ಬಂದಿದೆ. ಈ ಟೈಮಲ್ಲಿ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೋಬೋದು, ಇಲ್ಲ ಕರೆಕ್ಟಾಗಿದೆ ಅನಿಸಿದ್ರೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ನೋಡಿ ತಟ್ಟೆ ಇಡ್ಲಿ ಸ್ಟ್ಯಾಂಡು. ಇದನ್ನು ಈಸಿಯಾಗಿ ಓಪನ್ ಮಾಡಿಕೊಂಡು ಎಲ್ಲ ಪ್ಲೇಟ್ಸ್ಗಳನ್ನು ತೆಗೆದಿಟ್ಕೋತಾ ಇದ್ದೀನಿ. ಈ ಪ್ಲೇಟ್ಸ್ಗಳನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದರಿಂದನಾದರೂ ನಾವು ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇಡ್ಲಿ ಚೆನ್ನಾಗಿ ಏಳಲಿ ಅನ್ನೋ ಕಾರಣಕ್ಕೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಇಡ್ಲಿ ಈ ಪ್ಲೇಟ್ಸ್ಗಳಿಗೆ. ಹಾಗಾಗಿ ಇದನ್ನು ನೀಟಾಗಿ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಗ್ರೀಸ್ ಮಾಡ್ಕೋಬೇಕು. ನೀವು ಹೊಸದಾಗಿ ಮೊದಲನೇ ಸಾರಿ ಏನಾದರೂ ಬಳಸ್ತಾ ಇದ್ದರೆ ಅಷ್ಟು ಈಸಿಯಾಗಿ ಇಡ್ಲಿಗಳು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ಆವಾಗ ಆರಾಮಾಗಿ ಈಸಿಯಾಗಿ ಇಡ್ಲಿಗಳು ಮೇಲೇಳುತ್ತೆ. ನೀವು ಪದೇ ಬಳಸ್ತಾ ಹೋದಂಗೆ ಇದು ಚೆನ್ನಾಗಿ ಪಳಗತ್ತೆ, ಹಾಗೆ ಈಸಿಯಾಗಿ ಇಡ್ಲಿಗಳು ಮೇಲೆ ಬರುತ್ತೆ. ನನ್ನ ಪ್ರಿಟಿ ಮಾಮ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಎಲ್ಲ ವಿಡಿಯೋಗಳು ಇಷ್ಟ ಆಗುತ್ತೆ. ಹೇಗಿತ್ತು ವಿಡಿಯೋಗಳು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ನಾನು ಹೇಗೆ ಈ ವಿಡಿಯೋಗಳನ್ನು ಶೂಟ್ ಮಾಡ್ತೀನಿ, ಹೇಗೆ ಇರುತ್ತೆ ಬಿಹೈಂಡ್ ದ ಸೀನ್ಸ್ ಅನ್ನೋದನ್ನು ನೋಡೋ ಅಂಥ ಆಸಕ್ತಿ ಇದೆ, ದಯವಿಟ್ಟು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಅದನ್ನು ಕೂಡ ನನ್ನ ವ್ಲಾಗ್ ಚಾನಲಲ್ಲಿ ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ಇವಾಗ ಹಿಟ್ಟನ್ನು ರೆಡಿಯಾಗಿರೋಂಥ ಹಿಟ್ಟನ್ನು ಇಡ್ಲಿ ಪ್ಲೇಟ್ಸ್ಗಳಿಗೆ ಹಾಕೋತಿದ್ದೀನಿ. ಈ ರೀತಿಯಾಗಿ ಮುಕ್ಕಾಲು ಅಥವಾ ಅರ್ಧಕ್ಕೆ ಬರೋಷ್ಟು ಹಾಕ್ಕೊಳ್ಳಿ. ನಿಮಗೆ ತುಂಬ ತಿಕ್ ಬೇಕು ಅಂದರೆ ಮುಕ್ಕಾಲ್ಗೆ ಹಾಕ್ಕೊಳ್ಳಿ, ಇಲ್ಲ ತುಂಬ ತೆಳುವಾಗಿರಲಿ ಇಡ್ಲಿ ಪರವಾಗಿಲ್ಲ ಅನ್ನೋದಿದ್ರೆ
ಅರ್ಧಕ್ಕೆ ಹಾಕೊಂಡ್ರೆ ಸಾಕು, ಯಾಕಂದರೆ ಇನ್ನೊಂದು ಸ್ವಲ್ಪ ಉಬ್ಬತ್ತಲ್ವ ಇಡ್ಲಿ ಬೆಂದ ಮೇಲೆ, ಹಾಗಾಗಿ ಅರ್ಧಕ್ಕೆ ಅಥವಾ ಮುಕ್ಕಾಲ್ಗೆ ಹಾಕೊಂಡ್ಬಿಟ್ಟು ಇದರ ಏರ್ ಬಬಲ್ಸ್ನ ತೆಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ಟ್ಯಾಪ್ ಮಾಡಿಕೊಂಡು, ನಾನಿಲ್ಲಿ ಆ್ಯಕ್ಚುಲಿ ತೋರಿಸೋದಕ್ಕಾಗಿಲ್ಲ ಟ್ಯಾಪ್ ಮಾಡ್ಕೊಂಡಿರೋದು, ಬಟ್ ಎಲ್ಲ ಪ್ಲೇಟ್ಸ್ಗಳನ್ನು ಟ್ಯಾಪ್ ಮಾಡಿಕೊಂಡು ಏರ್ ಬಬಲ್ಸ್ನ ತೆಕ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ, ಸಾಫ್ಟಾಗಿರುತ್ತೆ. ನೀವು ಹಿಂದೆಂದೂ ಮಾಡಿರೋದಂಥ ಒಳ್ಳೆ ರುಚಿಯಾದ ತಟ್ಟೆ ಇಡ್ಲಿ ರೆಡಿ ಆಗುತ್ತೆ. ಇದನ್ನು ನೀವು ಇಡ್ಲಿ ಪ್ಲೇಟ್ಸ್ ಇಲ್ಲ ಅಂದರೆ ನಾರ್ಮಲ್ ಪ್ಲೇಟ್ಸ್, ಇಡ್ಲಿ ಪ್ಲೇಟ್ಸ್ ಇರುತ್ತಲ್ವ, ಈ ತಟ್ಟೆ ಇಡ್ಲಿ ಪ್ಲೇಟ್ಸ್ ಇಲ್ಲ ಅಂದರೆ ನಾರ್ಮಲ್ ಇಡ್ಲಿ ಪ್ಲೇಟ್ಸಲ್ಲಿ ಕೂಡ ಹಾಕ್ಕೊಂಡು ಟ್ರೈ ಮಾಡಬಹುದು ಈ ರೆಸಿಪಿನ. ಇವಾಗ ತಟ್ಟೆ ಇಡ್ಲಿ ಪ್ಲೇಟ್ಗೆ ಹಾಕಿದ್ದು ರೆಡಿ ಆಯಿತು. ನಂತರ ಈ ಸ್ಟ್ಯಾಂಡನ್ನು ಈ ಇಡ್ಲಿ ಕುಕ್ಕರ್ ಇರುತ್ತಲ್ವ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ನಿಮಗೆ ಗೊತ್ತಿರುತ್ತಲ್ವ, ಒಂದು ಕಾಲು ಭಾಗದಷ್ಟು ನೀರು ಹಾಕಿಬಿಟ್ಟು ಇದನ್ನು ಇಟ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗೆಲ್ಲ ಆಗಿರೋದೇ ಇಲ್ಲ, ಇದು ತಟ್ಟೆ ಇಡ್ಲಿ ಆಗಿರೋದ್ರಿಂದ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬೆಂದಿರೋವಂಥದ್ದನ್ನು. ಇದು ಜಸ್ಟ್ ಇಡ್ಲಿ ಕುಕ್ಕರಿಂದ ಆಚೆ ಇಟ್ಬಿಟ್ಟು 5 ನಿಮಿಷ ಹಾಗೆ ಬಿಡಿ, ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಹೋಗ್ಬಿಟ್ಟು. ತುಂಬ ಬಿಸಿ ಇರುತ್ತೆ, ಇಡ್ಲಿಗಳು ಎಲ್ಲ ಬ್ರೇಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳಿದ್ದು 5 ಮಿನಿಟ್ಸ್ ಬಿಟ್ಬಿಟ್ಟು ಸ್ವಲ್ಪ ಲೈಟಾಗಿ ತಣ್ಣಗಾದ್ಮೇಲೆ ತೆಗೆಯೋದಕ್ಕೆ ಟ್ರೈ ಮಾಡಿ, ಆರಾಮಾಗಿ ಬರುತ್ತೆ. ಒಂದು 2 ರಿಂದ 3 ಸಾರಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಪಳಗ್ಬಿಡುತ್ತೆ ಈ ಪ್ಲೇಟ್ಸ್ಗಳು. ಫಸ್ಟ್ ಟೈಮ್ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಕಚ್ಕೊಳ್ಳುತ್ತೆ, ಆದರೂ ಪರವಾಗಿಲ್ಲ. ಒಳ್ಳೆ ರುಚಿಯಾದ ಸಾಫ್ಟ್ ಸ್ಪಾಂಜಿಯಾದ ಬಿಡದಿ ತಟ್ಟೆ ಇಡ್ಲಿ ರೆಡಿ ಆಗುತ್ತೆ ಆರಾಮಾಗಿ ಮನೆಯಲ್ಲಿ. ನೋಡಿ, ಇಲ್ಲಿ ಬಿಡಿಸೋದನ್ನು ತೋರಿಸ್ತಿದ್ದೀನಿ. ನೀವು ಚಾಕುಯಿಂದನಾದರೂ ಈ ರೀತಿ ಸೈಡ್ಸಲ್ಲಿ ಬಿಡಿಸ್ಕೋಬಹುದು, ಅಥವಾ ಯಾವುದಾದ್ರೂ ಸ್ಪೂನ್ನಿಂದ ಅಥವಾ ಚೂಪಾಗಿರೋಂಥ ಯಾವುದೇ ವಸ್ತುವಿನಿಂದಾದರೂ ಈ ರೀತಿಯಾಗಿ ಸೈಡ್ಸಲ್ಲಿ ಮೊದಲು ಬಿಡಿಸ್ಕೊಂಡು ಇಟ್ಕೊಂಬಿಡಿ. ನಂತರ ಈ ರೀತಿಯಾಗಿ ಒಳಗಡೆ ಎಲ್ಲ ತೆಕ್ಕೋಬೇಕಾಗತ್ತೆ ಈಸಿಯಾಗಿ. ನೋಡಿ, ಇಲ್ಲಿ ತೋರಿಸ್ತೀನಲ್ವ, ಈ ರೀತಿಯಾಗಿ ಒಳಗೆ ತೆಕ್ಕೊಂಡು ಒಂದು ಪ್ಲೇಟ್ಗೆ ಈ ರೀತಿ ರಿವರ್ಸ್ ಮಾಡಿಬಿಟ್ಟು ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಆರಾಮಾಗಿ ಇಡ್ಲಿಗಳು ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸೂಪರ್ ಸಾಫ್ಟ್ ಆಗಿರುತ್ತೆ. ನೀವು ಆರಾಮಾಗಿ ಇದನ್ನು ಸಾಂಬಾರ್ ಅಥವಾ ಚಟ್ನಿ ಜೊತೆಲಿ, ಎಸ್ಪೆಷಲಿ ಪುದೀನ ಚಟ್ನಿ ಜೊತೆಲಿ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಕೆಲವರು ಇದಕ್ಕೆ ಸಾಂಬಾರ್ ಕೂಡ ಇಷ್ಟಪಡ್ತಾರೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಕೋಬಹುದು. ನಿಮಗೆ ಸಾಂಬಾರ್ ರೆಸಿಪಿ, ಹೋಟೆಲಲ್ಲಿ ಮಾಡೋವಂಥ ಸಾಂಬಾರ್ ರೆಸಿಪಿ ಬೇಕು ಅನ್ನೋದಾದರೆ ಅದನ್ನು ಕೂಡ ಕಾಮೆಂಟ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ವಾ, ಬಿಡದಿ ತಟ್ಟೆ ಇಡ್ಲಿನ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲೇ ಅಂತ. ಕೇವಲ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ರುಚಿಯಾದಂತಹ ಈ ಬಿಡದಿ ತಟ್ಟೆ ಇಡ್ಲಿನ ನೀವು ಕೂಡ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ನನಗೆ ಒಂದು ಲೈಕ್ ಕೊಡಿ. ನನಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಟ್ವಿಟ್ಟರ್ಗಳಲ್ಲಿ ಶೇರ್ ಕೂಡ ಮಾಡಿ. ಎಲ್ಲರಿಗೂ ಈ ವಿಡಿಯೋಗಳು ತಲುಪೋ ಹಾಗೆ ಮಾಡಿ. ನನ್ನ ಚಾನಲ್ನ ಎಲ್ಲ ವಿಡಿಯೋಗಳು ಅಷ್ಟೇ, ದಯವಿಟ್ಟು ಶೇರ್ ಕೂಡ ಮಾಡಿ. ಮತ್ತು ಚಾನಲ್ಗೆ ಯಾರಾದರೂ ಹೊಸಬ್ರಾದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿರೋ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ತಲುಪತ್ತೆ. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.